ನೀವು ಯಾವತ್ತಾದರೂ ಯೋಚಿಸಿದಿರಾ ನಿಮ್ಮೊಳಗೆ ಏನು ನಡೀತಾ ಇದೆ? ಯಾವ ವಿಚಾರದ ಅಲೆ? ನೀವು ಗುಟ್ಟಾಗಿ ನಿಮ್ಮ ಜೊತೆನೇ ನೀವು ಮಾತಾಡ್ಕೊಳ್ತಿರುವಂತಹ ಮಾತುಗಳು ನಿಮ್ಮ ಭಾಗ್ಯನ ಸೃಷ್ಟಿ ಮಾಡ್ತವೆ ಅಂತ. ಪ್ರಪಂಚ ನಮ್ಮಿಂದ ಏನು ಕಿತ್ಕೊಳ್ಳಲ್ಲ, ನಾವೇ ಖುದ್ದಾಗಿ ಸೋಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀವಿ. ನೀವು ಯೋಚಿಸ್ತೀರಾ ನಿಮ್ಮ ಪರಿಸ್ಥಿತಿ ನಿಮ್ಗೆ ತಡೀತಾ ಇದೆ ಅಂತ. ಆದರೆ ನಿಜ ಏನು ಅಂದರೆ ನಿಮ್ಮ ಯೋಚನೆನೇ ನಿಮ್ಮ ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇದೆ. ನೀವು ಮನಸ್ಸಲ್ಲೇ ಪದೇ ಪದೇ ಗೊಣಗುವ ಮಾತು, ನಿಮ್ಮದೇ ಲೋಕದಲ್ಲೇ ಮುಳುಗಿ ಮಾಡುವ ಯೋಚನೆಗಳು, ನನ್ನ ಕೈಲಾಗಲ್ಲ, ನನ್ನ ಹತ್ರ ಸಮಯ ಇಲ್ಲ, ನನ್ನ ಹಣೆ ಬರನೇ ಇಷ್ಟು, ಇವೇ ನಿಮ್ಮ ಜೀವನದ ಗೋಡೆಗಳು. ತಡೆ ಹೊರಗಡೆ ಇಲ್ಲ, ನಿಮ್ಗೆ ನೀವೇ 4 ಕಡೆ ಗೋಡೆ ಹಾಕ್ಕೊಂಡಿದ್ದೀರಾ. ವಿಚಾರದ ಮೂಲಕನೇ ಬಂದಿಯಾಗಿದ್ದೇವೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಯೋಚನೆ ಶಕ್ತಿ ಏನಿದೆ ಅದು ನಿಮ್ಮನ್ನು ತಡೆಯಲೂಬಹುದು, ಅದೇ ಯೋಚನೆ ಶಕ್ತಿ ನಿಮ್ಮನ್ನು ಎಬ್ಬಿಸಲೂಬಹುದು, ಗೆಲ್ಲಿಸಲೂಬಹುದು. ಯಾವಾಗಿದು ನಿಮ್ಗೆ ಅರ್ಥ ಆಗ್ತದೋ, ಅರಿವಾಗ್ತದೋ, ಆವತ್ತಿನಿಂದನೇ ನಿಮ್ಮ ಜೀವನದ ದಿಕ್ಕು ಬದಲಾಗ್ತದೆ. ನೀವೇನು ಯೋಚಿಸ್ತೀರೋ ಅದೇ ಆಗ್ತೀರಾ. ನಿಮ್ಮ ಮನಸ್ಸು ಒಂದು ಬೀಜದ ಥರ, ಯಾವ ವಿಚಾರ ಬಿತ್ತೀರಾ ಅದು ಜೀವನ ಆಗಿ ಫಲ ಕೊಡ್ತದೆ. ಭಯ ಬಿತ್ತಿದರೆ ಭಯ, ಭರವಸೆ ಬಿತ್ತರೆ ನಿಮಗೆ ದಾರಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕೇವಲ ಮೋಟಿವೇಶನ್ ಸ್ಪೀಚು ಅಥವಾ ಪುಸ್ತಕದಲ್ಲಿ ಬರೆದಿರುವಂತಹ ವಾಕ್ಯ ಅಲ್ಲ. ಮಹಾನ್ ವ್ಯಕ್ತಿಗಳು ಕಂಡುಕೊಂಡಂತಹ ಸತ್ಯ, ಅವರು ಬಾಳಿ ಬದುಕಿದ ರೀತಿ. ಅಬ್ರಹಾಂ ಲಿಂಕನ್ ಅವರು ಬಡತನದಿಂದ ಬಂದು ರಾಷ್ಟ್ರಪತಿ ಆದರು. ಯಾಕೆಂದರೆ ಅವರು ಯಾವತ್ತೂ ತಮ್ಮ ಬಡತನದ ವಿಚಾರನ್ನ ತಮ್ಮ ಮೇಲೆ ಹಾಬಿ ಆಗಲಿಕ್ಕೆ ಬಿಡಲಿಲ್ಲ. ಥಾಮಸ್ ಎಡಿಸನ್ 1000 ಸಲ ವಿಫಲ ಆದರೂ ಪ್ರತಿ ಸಲ ಅವರು ಅಂದ್ಕೊಳ್ತಾ ಇದ್ರು, ನಾನು ಸೋತಿಲ್ಲ, ಕಲಿತಾ ಇದ್ದೀನಿ. ನಮ್ಗನ್ಸ್ತದೆ ಅವರು ಬೇರೆ ಥರ ಅಂತ. ಆದರೆ ವ್ಯತ್ಯಾಸ ಇರೋದು ವಿಚಾರದಲ್ಲಿ. ನಾವು ನಮ್ಮ ಯೋಚನೆಯ ಮಾಲೀಕರಾಗಿದ್ದೀವ ಅಥವಾ ಗುಲಾಮರಾಗಿದ್ದೀವ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರ್ತದೆ. ನಾವು ಸಹ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಈ ವಿಚಾರದ ಜಂಜಾಟದಿಂದ ಹೊರಬಂದು ಸ್ಪಷ್ಟ ಯೋಚನೆ ಮಾಡಬೇಕಾಗಿದೆ. ಆವಾಗಲೇ ನಮಗೆ ದಾರಿ ಸಿಗ್ತದೆ. ನೀವು ವಿಶ್ವಾಸದಿಂದ ಯೋಚಿಸಿದಾಗ ದಾರಿನೂ ಸಿಗ್ತದೆ, ಶಕ್ತಿನೂ ಸಿಗ್ತದೆ. ಯಾವಾಗ ನೀವು ಬೃಹತ್ತಾಗಿ ಯೋಚನೆ ಮಾಡ್ತೀರೋ ಆವಾಗ ಬಲನೂ ಬರ್ತದೆ. ಭಯ ಆಗಲ್ಲ ಅಂತಲ್ಲ, ಎಲ್ಲರಿಗೂ ಆಗ್ತದೆ. ಆದರೆ ನಾನು ಮಾಡ್ತೀನಿ ಅಂತ ನೀವು ಅಂದ್ಕೊಂಡು ಹೊರಟ್ರೆ ಒಂದು ದಿವಸ ನೀವು ಮಾಡೇ ಮಾಡ್ತೀರಾ. ಯಾಕೆಂದರೆ ಯೋಚನೆ ಬರೀ ಕಲ್ಪನೆ ಅಲ್ಲ, ಅದು ತಯಾರಿ. ನೀವೇನು ಯೋಚಿಸ್ತೀರೋ ಅದೇ ಮಾತಾಡ್ತೀರಾ, ಏನು ಮಾತಾಡ್ತೀರೋ ಅದೇ ಮಾಡ್ತೀರಾ, ಏನು ಮಾಡ್ತೀರೋ ನೀವು ಅದೇ ಆಗ್ತೀರಾ. ಪ್ರತಿದಿನ ನೀವು ಮಾಡುವ ಮೊದಲ ಯೋಚನೆ ಅದೇ ನಿರ್ಧಾರ ಮಾಡುತ್ತೆ ನಿಮ್ಮ ವರ್ತನೆ ಯಾವ ರೀತಿ ಇರಬೇಕು ಅಂತ. ನಿಮ್ಮ ವರ್ತನೆ ನಿರ್ಧಾರ ಮಾಡ್ತದೆ ನೀವು ಯಶಸ್ವಿ ಆಗ್ತೀರಾ ಇಲ್ವಾ ಅಂತ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನಾನು ಇವತ್ತೇನಾದರೂ ದೊಡ್ಡದನ್ನು ಸಾಧಿಸ್ತೀನಿ ಅಂತ ಹೊರಟ್ರೆ ಸಾಧನೆ ಮಾಡ್ತೀರಾ. ಅದೇ ನೀವು ನನ್ನ ಕೈಲಿ ಆಗಲ್ಲ ಅಂತ ಯೋಚನೆ ಮಾಡಿದ್ರೆ ನೀವು ಅಲ್ಲೇ ಕೂತಿರ್ತೀರ, ಅದೇ ಜಾಗದಲ್ಲಿ, ಅದೇ ಪರಿಸ್ಥಿತಿಯಲ್ಲಿ. ನಿಮ್ಮ ವಿಚಾರನೇ ನಿಮ್ಮ ಆಯುಧ. ಅದನ್ನು ಹರಿತವಾಗಿರಿಸಿದ್ರೆ ನೀವು ಯುದ್ಧ ಗೆಲ್ಲಬಹುದು, ಹಾಗೆ ಬಿಟ್ಟರೆ ಯುದ್ಧ ಸೋಲ್ಬಹುದು. ಈ ಭೂಮಿ ಮೇಲೆ ನೀವು ಬಂದಿರೋದು ಇತಿಹಾಸ ಸೃಷ್ಟಿಸಲಿಕ್ಕೆ. ನಿಮ್ಮ ಜೀವನ ನೀವು ಯಾವ ರೀತಿ ಬದುಕಬೇಕು ಅಂದ್ಕೊಂಡಿದ್ದೀರೋ ಆ ರೀತಿ ಬದುಕಲಿಕ್ಕೆ. ಈ ಪ್ರಪಂಚ ನಿಮ್ಮ ನೆಮ್ಮದಿನ ಕಿತ್ಕೊಳ್ಳಿಕ್ಕಾಗಲ್ಲ. ಎಲ್ಲಿಯವರೆಗಂದರೆ ನೀವು ಅನುಮತಿ ಕೊಡುವವರೆಗೆ. ನೀವು ಯಾವ ಯೋಚನೆ ಆಯ್ದುಕೊಳ್ತೀರಾ. ನಿಮ್ಮ ಗೆಲುವು ಯಾವಾಗ ಆಗ್ತದಂದರೆ ನಿಮ್ಮ ಜೊತೆ ನೀವು ಗೆದ್ದಾಗ. ನಿಮ್ಮ ಒಳಗೆ ನಡೆಯುವಂತಹ ಧ್ವನಿ ನಿಮ್ಮನ್ನು ಮುಂದುವರಿಲಿಕ್ಕೆ ಬಿಡಲ್ಲ. ಹಾಗಾಗಿ ನಿಮ್ಮ ಹಣೆ ಬರಹ, ನಿಮ್ಮ ಅದೃಷ್ಟ ಬದಲಾಯಿಸಬೇಕು ಅಂದರೆ ನಿಮ್ಮ ಯೋಚನೆಯನ್ನು ಬದಲಾಯಿಸಿ. ಕಮ್ಮಾರ ಯಾವ ರೀತಿ ಧ್ಯಾನದಿಂದ, ಧೈರ್ಯದಿಂದ ಪದೇ ಪದೇ ಹೊಡೆತ ಕೊಟ್ಟು ಕತ್ತಿನ ಶಾರ್ಪ್ ಮಾಡ್ತಾನೋ ಅದೇ ರೀತಿ ನಿಮ್ಮ ಹರಿತವಾದ ಯೋಚನೆಯಿಂದ, ಸ್ಪಷ್ಟ ಯೋಚನೆಯಿಂದ ನಿಮ್ಮ ನೆಪ, ಭಯವನ್ನು ಹೊಡೆದಾಕ್ಬೋದು. ಬೇಕಾದರೆ ಯೋಚಿಸಿ ನೋಡಿ, ನೀವು ಎಲ್ಲೆಲ್ಲಿ ಸೋತೋದೆ ಅಂತ ನಿಂತಾಗ ಯಾವುದೋ ಒಂದು ಯೋಚನೆ ಬಂದು ನೀವು ಮತ್ತೆ ಉತ್ಸಾಹದಿಂದ ಆ ಕೆಲಸನ ಮಾಡಿದ್ದೀರಾ. ಇದು ಯೋಚನೆಯ ಶಕ್ತಿ. ನಾವು ಎಷ್ಟೋ ಸಲ ಒಂದು ಪ್ರಯತ್ನ ಮಾಡಿ ನೋಡೋಣ, ಇದು ಒಂದು ಹೆಜ್ಜೆ, ಈ ರೀತಿ ನಾವು ಮುಂದುವರ್ಕೊಂಡು ಹೋಗಿದ್ದೀವಿ. ಇದೇ ಯೋಚನೆ ಶಕ್ತಿ. ಜೀವನದಲ್ಲಿ ತುಂಬ ಜನ ಯಶಸ್ವಿ ಆದಂಥವರು, ಅಂಬಾನಿ, ಟಾಟಾ, PV ಸಿಂಧು, ನೀರಜ್ ಚೋಪ್ರಾ ಎಲ್ಲರೂ ಪ್ರಾರಂಭದಲ್ಲಿ ಸಾಧಾರಣನೇ ಆಗಿದ್ದರು. ಆದರೆ ಅವರ ಯೋಚನೆ ಮಾತ್ರ ಅಸಾಧಾರಣ ಆಗಿತ್ತು. ಇವರ ಪರಿಸ್ಥಿತಿ ಏನೇ ಇದ್ದರೂ ಇವರು ದೊಡ್ಡದಾಗಿ ಯೋಚಿಸುವ ಪ್ರವೃತ್ತಿ ಗುಣನ ಹೊಂದಿದ್ರು. ಯಾಕೆ ಬೃಹತ್ತಾಗಿ ಯೋಚಿಸಬೇಕು ಅಂದರೆ ಯಾವಾಗ ನಾವು ದೊಡ್ಡದಾಗಿ ಯೋಚಿಸ್ತೀವೋ ನಮ್ಮ ಧ್ಯಾನ ನೆಪದಿಂದ ಪರಿಹಾರದ ಕಡೆ ಹೋಗ್ತದೆ. ಈ ರೀತಿಯ ಮೈಂಡ್ಸೆಟ್ಟೇ ನಮ್ಮನ್ನು ಯಶಸ್ಸಿನ ಕಡೆ ಕರೆದೊಯ್ತದೆ. ಈಗ ನಮ್ಮ ಯೋಚನೆ ಏನು? 10 ವರ್ಷದ ನಂತರ ನಾವು ಏನಾಗಬೇಕಂತಿದ್ದೀವಿ? ನಮ್ಮ ಜೀವನ ಎಲ್ಲಿರ್ತದೆ? ಇದೇ ರೀತಿ ಪ್ರಾಬ್ಲಮಲ್ಲಿ, ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತದ ಅಥವಾ ನಾವೇನು ಆಗಬೇಕು ಅಂದ್ಕೊಂಡಿದ್ದೀವೋ ಅದು ಆಗಿರ್ತೀವ? ಇವತ್ತಿನ
ನಮ್ಮ ಯೋಚನೆ ಏನಿದೆ ಅದು ನಾಳೆ ನಿಜ ಆಗ್ತದೆ. ನಿಮ್ಮ ಮನಸ್ಸಿನ ಒಂದು ಸಣ್ಣ ವಿಶ್ವಾಸ, ನಾನು ಯೋಗ್ಯನಿದ್ದೇನೆ, ನಾನು ಮಾಡಬಲ್ಲೆ, ನನ್ನ ಒಳಗಡೆ ಒಂದು ಬೆಂಕಿ ಇದೆ ಅಂತ ನೀವು ಅನ್ಕೊಳ್ತಾ ಇದ್ರೆ, ಯೋಚನೆ ಮಾಡ್ತಾ ಇದ್ರೆ ನೀವು ಗೆಲ್ತೀರಾ. ಯಾಕಂದ್ರೆ ಈ 3 ಶಬ್ದ ಯಾವ ಡಿಗ್ರಿ ಯಾವ ಕಾಲೇಜು ನಮ್ಗೆ ಹೇಳ್ಕೊಡಲ್ಲ. ಯಾಕಂದ್ರೆ ಆತ್ಮವಿಶ್ವಾಸ ಅನ್ನೋ ಇಂಜಿನ್ ಎಲ್ಲ ಕನಸನ್ನ ನನಸಾಗಿಸ್ತದೆ. ವಿಚಾರದ ಜೊತೆ ಶಿಸ್ತು ಸೇರಿದಾಗ ಪರಿಣಾಮ ಸಿಗ್ತದೆ. ಹಾಗಂತ ಯಾವಾಗಲೂ ಪಾಸಿಟಿವ್ ಯೋಚನೆಯಲ್ಲಿರೋದು ಅಷ್ಟೇನು ಸುಲಭ ಅಲ್ಲ. ನಮ್ಮೊಳಗಿನ ಭಯ, ಹಳೆ ಸೋಲಿನ ನೆನಪು, ಬೇರೆಯವರ ಮಾತು ಇವೆಲ್ಲ ನಮ್ಮನ್ನ ತಡಿಲಿಕ್ಕೆ ಬರ್ತವೆ. ಜನರು ನಿನ್ ಕೈಲಿ ಆಗಲ್ಲ ಬಿಡು ಅಂತಾರೆ. ನಮಗೂ ಡೌಟ್ ಬರ್ತದೆ, ನನ್ನ ಕೈಲಿ ಆಗುತ್ತಾ ಅಂತ. ಹೌದು, ನಾನು ಮಾಡೇ ಮಾಡ್ತೀನಿ, ಹಾಗೆ ಆಗ್ತದೆ ಅನ್ನೋ ಒಂದು ನೀವು ಕೌಂಟರ್ ನಿಮ್ಮ ಮನಸ್ಸಿಗೆ ನೀವು ಕೊಟ್ಟಾಗ ಅರ್ಧ ಯುದ್ಧ ಗೆಲ್ತೀರಾ. ಯುದ್ಧ ನಾವು ಮತ್ತೆ ನಮ್ಮ ಸಂದೇಹದ ನಡುವೆ ಆಗ್ತಾ ಇರ್ತದೆ. ಯಾವಾಗ ನಾವು ಸಂದೇಹಕ್ಕೆ, ಸಂಶಯಕ್ಕೆ ಸೋಲಿಸ್ತೀವೋ ಆವಾಗ ನಾವು ಹೊರಗಡೆ ಏನೇ ಅಡೆತಡೆ ಬಂದರೂ ಭಯ ಬೀಳಲ್ಲ, ಹೆದರಲ್ಲ, ಗೆಲ್ತೀವಿ. ವಿಚಾರ ಬರೀ ಶಬ್ದ ಅಲ್ಲ, ಅದು ಶಕ್ತಿ. ಅದು ನಮ್ಮನ್ನ ಗೆಲ್ಲಿಸಲೂಬಹುದು, ಸೋಲಿಸಲೂಬಹುದು. ಹಾಗಾಗಿ ವಿಚಾರದ ಆಯ್ಕೆ ಮಾಡಬೇಕಾದ್ರೆ ಎಚ್ಚರ ಆಗಿರಿ. ಒಂದೊಂದ್ಸಲ ಒಂದು ಕೆಟ್ಟ ಯೋಚನೆ ನಮ್ಮ ಆತ್ಮವಿಶ್ವಾಸನ ಕುಗ್ಗಿಸಲೂಬಹುದು, ಅಥವಾ ಒಂದು ಒಳ್ಳೆ ಯೋಚನೆ ನಮ್ಮ ಆತ್ಮವಿಶ್ವಾಸನ ಹೆಚ್ಚಿಸಲೂಬಹುದು. ನೀವು ನಿಮ್ಮ ಯೋಚನೆಯ ರಕ್ಷಕರಾಗಿ. ಪ್ರತಿ ಸಲ ಒಂದು ನೆಗೆಟಿವ್ ಯೋಚನೆ ಬಂದಾಗ ಎಚ್ಚರದಿಂದ ಗಮನಿಸಿ. ಎಚ್ಚರ ಅಂದರೆ ಕಾಡಲ್ಲಿ ಸಿಂಹ ತನ್ನ ಬೇಟೆನ ಯಾವ ರೀತಿ ನೋಡುತ್ತೋ, ಅಬ್ಸರ್ವ್ ಮಾಡುತ್ತೋ ಆ ರೀತಿ ನೋಡಿ. ಯಾಕೆಂದರೆ ನಿಮ್ಮ ಮನಸ್ಸು ಒಂದು ಯುದ್ಧದ ಮೈದಾನ. ನೀವೇ ಯೋಧರು. ನಿಮಗೆ ನಿಮ್ಮ ಯೋಚನೆನೇ ನಿಜವಾದ ಸಂಪತ್ತು. ಹಾಗಾಗಿ ಯೋಚನೆನ ಗಮನಿಸಿ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಯಾರ ಜೊತೆ ಸಮಯ ಕಳೀತಾ ಇದ್ದೀವಿ ಗಮನಿಸಿ. ಯಾಕೆಂದ್ರೆ ಜನ ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ಇಂಥವ್ರ ಜೊತೆನೇ ನೀವು ಸೇರ್ಕೊಂಡಿದ್ರೆ ನೀವು ಅದೇ ರೀತಿ ಆಗ್ತೀರಾ. ಅದೇ ರೀತಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬದಲಾಗಬೇಕಾಗಿದ್ದು ಪರಿಸ್ಥಿತಿ ಅಲ್ಲ, ನಾವು ಬದಲಾಗಬೇಕು. ನಮ್ಮ ಜೊತೆ ಎಂಥ ಜನರಿದ್ದಾರೆ, ಎಂಥ ಪರಿಸರ ಇದೆ, ಅದು ಸಹ ಮಹತ್ವ ಆಗ್ತದೆ. ಪ್ರಶ್ನೆ ನೀವು ಏನು ಯೋಚನೆ ಮಾಡ್ತೀರಾ ಅನ್ನೋದಲ್ಲ, ಯಾವ ದಿಕ್ಕಿನ ಕಡೆಗೆ, ಯಾವ ದಿಶೆಯ ಕಡೆಗೆ ನೀವು ಯೋಚನೆ ಮಾಡ್ತೀರಾ ಅನ್ನೋದು. ನಿಮ್ಮ ಯೋಚನೆ ನಿಮ್ಮನ್ನ ಭಯದ ಕಡೆ ಎಳ್ಕೊಂಡು ಹೋಗ್ತಾ ಇದೆಯೋ ಅಥವಾ ವಿಶ್ವಾಸದ ಕಡೆ ಎಳ್ಕೊಂಡು ಹೋಗ್ತಾ ಇದೆಯೋ ಗಮನಿಸಿ ನೋಡಿ. ಪ್ರತಿದಿನ ನೀವು ನಾನು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದೀನ, ನನ್ನ ಯೋಚನೆಗಳು ಪಾಸಿಟಿವ್ ಆಗಿದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಆಕಾರ ಕೊಡ್ತಾ ಇದ್ದೀರಾ. ಅದೇ ನೀವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಎಷ್ಟು ಮಾಡಿದ್ರು ಆಗಲ್ಲ, ರಿಸಲ್ಟ್ ಬರ್ತಾ ಇಲ್ಲ, ಈ ರೀತಿಯ ಶಬ್ದಗಳನ್ನ ನುಡಿತಾ ಇದ್ರೆ ನೀವು ಅಲ್ಲೇ ಸ್ಟ್ರಕ್ ಆಗಿರ್ತೀರಾ. ನೀವು ನಿಮ್ಮ ಕನಸನ್ನ ಅಲ್ಲೇ ಹಿಸುಕಿ ಕೊಲ್ತಾ ಇದ್ದೀರಾ. ಹಾಗಂತ ಯಾವಾಗಲೂ ಪಾಸಿಟಿವ್ ಆಗಿರೋದು, ದೊಡ್ಡ ಯೋಚನೆ ಮಾಡೋದು ಸುಲಭ ಅಲ್ಲ, ಕಷ್ಟ ಆಗ್ತದೆ. ಯಾಕೆಂದ್ರೆ ಅದು ನಮ್ಮ ಆರಾಮದ ಜೀವನ ಶೈಲಿಯಿಂದ ಹೊರ ಆಗ್ತದೆ. ಯಾವುದಕ್ಕೆ ನಾವು ಭಯ ಬೀಳ್ತಾ ಇರ್ತೀವೋ ಅದನ್ನೇ ಮಾಡಬೇಕಾಗ್ತದೆ. ಎಲ್ಲಿ ನಮ್ಮ ಅಹಂಕಾರ ನಾಶ ಆಗ್ತದೋ ಅಲ್ಲೇ ತಳ್ತದೆ. ಎಲ್ಲಿ ನಾವು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀವೋ ಅದೇ ಕೆಲಸ ಮಾಡಬೇಕಾಗ್ತದೆ. ಮತ್ತು ಇದು ನಿಜವಾದ ಕೆಲಸ ಸಹ. ಯಾವ ವಿಚಾರ ನಮ್ಮನ್ನ ಕೆರಳಿಸ್ತದೋ, ಚಾಲೆಂಜ್ ಕೊಡ್ತದೋ ಅದೇ ವಿಚಾರ ನಮ್ಮನ್ನ ಮೇಲೂ ಎಬ್ಬಿಸ್ತದೆ. ನಿಮ್ಮ ಮನಸ್ಸಲ್ಲಿ ಒಂದು ಕನಸು ಪದೇ ಪದೇ ಬರ್ತಾ ಇದೆ ಅಂದ್ರೆ ಅದು ನಿಮ್ಮ ಆತ್ಮದ ಕೂಗು. ಯೋಚನೆ ಬರ್ತಾ ಇದೆ ಅಂದ್ರೆ ನೀವು ಸರಿಯಾದ ನಿರ್ಣಯ ತಗೋಬೇಕು. ಯಾಕೆಂದ್ರೆ ವಿಚಾರನ ವಾಸ್ತವದಲ್ಲಿ ಬದಲಾಯಿಸಬೇಕು ಅಂದ್ರೆ ನೀವು ನಿರ್ಣಯ ತಗೋಬೇಕು. ಪ್ರತಿ ಮಹಾನ್ ವ್ಯಕ್ತಿಗಳಲ್ಲಿ ಒಂದು ಕಾಮನ್ ಅಂಶ ಏನಾದರೂ ಹುಡುಕ್ಬೇಕು ಅಂದ್ರೆ ಅವರು ನಿರ್ಧಾರ ತಗೊಂಡಿದ್ದಾರೆ. ನೆಲ್ಸನ್ ಮಂಡೇಲಾ ನಿರ್ಧಾರ ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು ಅಂತ. 27 ವರ್ಷ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದ್ರು ಸಹ ಅವರಲ್ಲಿ ಒಂದು ನಿರ್ಧಾರ ಇತ್ತು. ಮದರ್ ತೆರೇಸಾ ನಿರ್ಧಾರ ಮಾಡಿದ್ರು ತಾನು ಅಶಕ್ತರಿಗೆ, ಅಸಹಾಯಕರಿಗೆ ಸಹಾಯ ಮಾಡಬೇಕು ಅಂತ. ತನ್ನಲ್ಲಿ ಏನಿದ್ರು ಇಲ್ದಿದ್ರು. ಧೀರುಭಾಯಿ ಅಂಬಾನಿ ನಿರ್ಧಾರ ಮಾಡಿದ್ರು ತಾನು ಸಣ್ಣ ರೂಮಲ್ಲಿ ಇದ್ರೂ ಸಹ ಒಂದ್ ದಿವಸ ಬಿಸ್ನೆಸ್ ಕಟ್ತೀನಿ ಅನ್ನೋ ಒಂದು ನಿರ್ಧಾರ. ಯೋಚನೆನ ಆಕ್ಷನ್ಗೆ ಇಳಿಸಬೇಕು. ನೀವು ಸಹ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಯಸ್ತೀರಾ ಅಂದ್ರೆ ಬರೀ ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ, ಆಕ್ಷನ್ ತಗೋಬೇಕು. ನೀವು ಯೋಚನೆ ಮಾಡ್ತೀರಾ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ, ಸ್ಟಾರ್ಟ್ ಮಾಡಿ. ನೀವು ಬದಲಾಗಬೇಕು ಅನ್ಕೋತೀರಾ, ಯಾವ ಬ್ಯಾಡ್ ಹ್ಯಾಬಿಟ್ ಇದೆ ಅದನ್ನ ಬಿಡಿ. ಏನಾದರೂ ಸಾಧನೆ ಮಾಡಬೇಕು ಅನ್ಕೋತೀರಾ, ಯಾರಿಗೂ ಕಾಯಬೇಡಿ, ಪ್ರಾರಂಭ ಮಾಡಿ. ಒಂದು ಯೋಚನೆ ಯಾವಾಗ ಅದು ಸಾಧನೆ ಆಗ್ತದಂದ್ರೆ ಅದ್ರ ಹಿಂದೆ ಶ್ರಮ, ಸಮರ್ಪಣೆ, ಸಾಹಸ ಇದ್ದಾಗ. ಯಾವಾಗ ನೀವು ನಿಮ್ಮ ಯೋಚನೆಗೆ ಪೂರ್ತಿ ಪ್ರಾಣ ಹಾಕ್ತಿರೋ ಅವಾಗ ಬ್ರಹ್ಮಾಂಡ ಸಹ ನಿಮಗೆ ದಾರಿ ಮಾಡಿಕೊಡ್ತದೆ. ನೀವೇನು ಯೋಚಿಸ್ತಿರೋ ಅದೇ ಆಗ್ತೀರಾ. ಇದು ಮೋಟಿವೇಶನ್ ಅಲ್ಲ, ಜೀವನದ ಮಂತ್ರ. ಇದು ಯಾರಿಗೆ ಹೊರ ಕೊಡ್ತದ ಅಂದ್ರೆ ಈ ನಿಮ್ಮ ಯೋಚನೆನ ಮನನ ಮಾಡಿ ಕಾರ್ಯಪ್ರವೃತ್ತರಾದವರಿಗೆ. ನಿಮ್ಮ ಯೋಚನೆ ಏನಿದೆ ಅದೇ ನಿಮ್ಮ ಜೀವನ, ಅದರ ಪರಿಣಾಮ. ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ ನೀವು ಹೊರಟಾಗ ನಿಮ್ಮ ಆತ್ಮ ಸಹ ಖುಷಿ ಆಗ್ತದೆ. ನಿಮ್ಮ ಆತ್ಮಕ್ಕೂ ಅರ್ಥ ಆಗ್ತದೆ ನೀವು ಜಾಗೃತರಾಗಿದ್ದೀರಾ ಅಂತ. ಸಫಲತೆಯ ಮೊದಲ ಹೆಜ್ಜೆ ಏನಂದ್ರೆ ಸ್ಕಿಲ್ ಆಗಲಿ, ಡಿಗ್ರಿ ಆಗಲಿ, ಹಣ ಆಗಲಿ ಅಲ್ಲ, ಯೋಚನೆ. ಎರಡನೇ ಹೆಜ್ಜೆ
ಧೈರ್ಯ, 3ನೇ ಹೆಜ್ಜೆ ಶಿಸ್ತು, 4ನೇ ಹೆಜ್ಜೆ ಸ್ಥಿರತೆ, 5ನೇ ಹೆಜ್ಜೆ ಕೃತಜ್ಞತೆ, 6ನೇ ಹೆಜ್ಜೆ ಆತ್ಮವಿಶ್ವಾಸ. ಇವೆಲ್ಲದರ ಒಟ್ಟು ಆಧಾರನೇ ನಿಮ್ಮ ಯೋಚನೆ ಬಲವಾಗಿದ್ದಾಗ ನೀವು ಯಾವುದಕ್ಕೂ ಹೆದರಲ್ಲ. ಎಂಥ ಗದ್ದಲದಲ್ಲೂ ನೀವು ದಾರಿ ಹುಡ್ಕೊಳ್ತೀರಾ. ವಿಚಾರ ಬೃಹತ್ತಾಗಿದ್ದರೆ ನೀವು ಎಷ್ಟು ಸಲ ಬಿದ್ದರೂ ಮತ್ತೆ ಮೇಲೆ ಎದ್ದೇಳ್ತೀರಾ. ಇದೇ ಗುಣ ನಿಮ್ಮನ್ನು ಸಾಧಾರಣ ವ್ಯಕ್ತಿಯಿಂದ ಅಸಾಧಾರಣ ವ್ಯಕ್ತಿಯನ್ನಾಗಿ, ಮಹಾನ್ ವ್ಯಕ್ತಿಯನ್ನಾಗಿ ಮಾಡ್ತದೆ.